ಪ್ರೈಸ್ ಗಾಡ್, ಹಾಲೆಲೂಯಾ. ಮತ್ತೊಮ್ಮೆ ನಿಮ್ಮ ಮುಂದೆ ಬರುವಂತೆ ದೇವರು ನೀಡಿದಂಥ ಮಹಾ ಕೃಪೆಗಾಗಿ ಕರ್ತನನ್ನು ಕೊಂಡಾಡ್ತೇನೆ. ಸತ್ಯವು ನಿಮಗೆ ಬಿಡುಗಡೆ ಮಾಡುವುದು ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರನ್ನು ನಾವು ಸ್ವಾಗತಿಸ್ತಾ ಇದ್ದೇವೆ. ಇವತ್ತು ನಮಗೆ ದೇವನು ಹೊಸ ಕೃಪೆ ಸತ್ಯವನ್ನು ಕೊಟ್ಟಿದ್ದಾನೆ. ಇನ್ನೂ ಸತ್ವ ಅನ್ವೇಷಣೆ ಮಾಡ್ತಾ ಸತ್ಯದ ವಿಷಯದಲ್ಲಿ ಇನ್ನೂ ಜ್ಞಾನವನ್ನು ಪಡೀತಾ ನಾವು ಮುಂದೆ ಹೋಗಬೇಕು. ಇವತ್ತು ನಮ್ಮ ಮಧ್ಯದಲ್ಲಿ ಸತ್ಯಕ್ಕಾಗಿ ಸತ್ಯ ವಿಷಯವನ್ನು ಮಾತಾಡಲಿಕ್ಕಾಗಿ ಪಾಸ್ಟರ್ ಪೀಟರ್ ಕಾಡರ್ಸ್ ಇದ್ದಾರೆ. ನಿಮಗೆ ಸ್ವಾಗತ. ಇವತ್ತು ನಾವು ದೇವರ ವಿಷಯವಾಗಿ ದೇವರ ಮಾತುಗಳು ನಮಗೆ ಇವತ್ತು ದೇವರು ಯಾವ ರೀತಿ ಸತ್ಯ ಪ್ರಕಟ ಮಾಡಲಿಕ್ಕೆ ಇಷ್ಟಪಡ್ತಾನೆ ಅದು ನಾವು ಸೇವಕರ ಮುಖಾಂತರ ಕೇಳುವ. ಇವತ್ತು ನಾವು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 3ನೇ ಒಂದು ಮೊದಲನೇ ವಾಕ್ಯ ಕುರಿತು ಧ್ಯಾನ ಮಾಡೋಣ. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ 1 ಮತ್ತು 2ನೇ ವಾಕ್ಯ. ಆ ದಿನಗಳಲ್ಲಿ ಸ್ನಾನಿಕನಾದ ಯೋಹಾನನು ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯೂದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು. ನಾವು ನೋಡ್ತೇವೆ ಇಲ್ಲಿ ಯೇಸು ಕ್ರಿಸ್ತನು ಈ ಬೂಡಕ್ಕೆ ಬರೋಕ್ಕಿಂತ ಮೊದಲು ದೇವರು ಸ್ನಾನಿಕದ ಯೋಹಾನನನ್ನು ತನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸಿಕೊಂಡು ಆತನನ್ನು ಉಪಯೋಗ ಮಾಡಿದನು. ಎಂದರೆ ಅದು ಈ ರೀತಿ ಪ್ರಸಂಗ ಮಾಡಿದನು, ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ನೋಡ್ತೇವೆ, ಪರಲೋಕ ರಾಜ್ಯ ಎಂದರೆ ಅಲ್ಲಿ 3 ಅರ್ಥಗಳುಂಟು. ಓಕೆ, ಒಂದು ಅರ್ಥವಾಗಿದೆ ಈ ಲೋಕ ನಾವು ಬಿಟ್ಟು ಹೋದ ನಂತರ ನಾವು ಸೇರುವ ಆ ಪರಲೋಕ ರಾಜ್ಯವಾಗಿದೆ. ಓಕೆ, ಆಮೇಲೆ 2ನೇ ಅರ್ಥವಾಗಿದೆ ಪರಲೋಕ ರಾಜ್ಯವೆಂದರೆ ನಾವು ಯೇಸು ಕ್ರಿಸ್ತನ ಅಂಗೀಕಾರ ಮಾಡುವಾಗ ಯೇಸು ಕ್ರಿಸ್ತನು ನಮ್ಮ ಒಳಗೆ ಬಂದು ಆ ಪರಲೋಕ ರಾಜ್ಯದ ಆಶೀರ್ವಾದ, ಸಮಾಧಾನ, ಸಂತೋಷ, ಬಿಡುಗಡೆ ಎಲ್ಲ ಈ ಪರಲೋಕ ರಾಜ್ಯವಾಗಿದೆ. ನೂತನ ಸೃಷ್ಟಿ ಆಗುವುದು ಕ್ರಿಸ್ತನಲ್ಲಿ. ಹೌದು. ಓಕೆ, ಈ ಪರಲೋಕ ರಾಜ್ಯ ಬೇಕಾದ್ರೆ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬುದರಲ್ಲಿ ತನ್ನ ದೇವರನ್ನು ಪ್ರಸಂಗ ಮಾಡುತ್ತಾನೆ. ಓಕೆ, ಈಗ ನೀವು ಹೇಳಿದ್ರಿ ನಾವು ಪರಲೋಕಕ್ಕೆ ಹೋಗ್ತೇವೆ ಅಂತ. ಆ ದಿನಗಳ ಸ್ಥಾನಿಕನ ಯೋಹಾನ ಪರಲೋಕ ರಾಜ್ಯವು ಸಮೀಪ ಅಂದರೆ ಪರಲೋಕ ರಾಜ್ಯ ಸಮೀಪವಾಗುವುದಂದ್ರೆ ಯಾವ ರೀತಿ? ಅಂದರೆ ಪರಲೋಕದ ಹತ್ತಿರ ಉಂಟು. ಅದರ್ಥ ಈಗ ಯೇಸು ಕ್ರಿಸ್ತನು ನಮಗೆ ಈ ಭೂಲೋಕ 2000 ವರ್ಷಗಳ ಮುಂಚೆ ಈ ಭೂಲಕ್ಕೆ ಬಂದು ನಾವು ನೋಡಿ ದೇವರ ವಾಕ್ಯದಲ್ಲಿ ಎಲ್ಲ ಮನುಷ್ಯರು ಪಾಪದಿಂದ ಹುಟ್ಟಿದ್ದಾರೆ. ಆ ಪಾಪದಿಂದ ಆ ಪಾಪ ಅವರಿಗೆ ಕೂಡ ಸಂಬಳ ಮರಣ. ಅಂದರೆ ಪಾಪದ ಜೀವಿಸ ಪ್ರತಿಯೊಬ್ಬ ಮನುಷ್ಯರು ಈ ಲೋಕದಲ್ಲಿ ಕಷ್ಟ, ದುಃಖ, ನೋವು, ವೇದನೆ, ಚಿಂತೆ, ರೋಗ ಅನುಭವಿಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಅವರಿಗೆ ಅದು ನಿರೀಕ್ಷೆ ಇಲ್ಲ. ತಾವು ಸತ್ತರೆ ಪರಲೋಕ ಹೋಗ್ತೇವೆ ನಿರೀಕ್ಷೆ ಇಲ್ಲದ ಹಾಗೆ ಜನರು ಜೀವಿಸ್ತಾರೆ, ಸಾಯುತ್ತಾರೆ, ನಿತ್ಯ ನರಕ ಹೋಗ್ತಾರೆ. ಅದಕ್ಕೆ ದೇವರು ಏನು ಮಾಡಿದನು, ಯೇಸು ಕ್ರಿಸ್ತನು ಬರೋದ ಮೊದಲು ಸ್ನಾನದ ಯೋಹಾನನನ್ನು ಈ ಪ್ರಸಂಗ ಮಾಡೋದಕ್ಕೆ ಅಭಿಷೇಕಿಸಿ ಅವನು ಪ್ರಸಂಗ ಮಾಡ್ತಾನೆ. ಪರಲೋಕ ಸಮಯ ಅಂದರೆ ಯೇಸು ಕ್ರಿಸ್ತನು ಬರುತ್ತಾನೆ, ಈಗ ಆಲ್ರೆಡಿ ಬಂದಿದ್ದಾನೆ. ಈಗ ಯೇಸು ಕ್ರಿಸ್ತ ಬಂದಿದ್ದಾನೆ ಎಂಬುದಾಗಿ ಜನರಿಗೆ ಗೊತ್ತುಂಟು. ಅದು ಎಷ್ಟು ತನಕ ಒಬ್ಬನು ಯೇಸು ಕ್ರಿಸ್ತನ ಕರ್ತವನ್ನು ಮತ್ತು ಒಡೆಯನನ್ನು ಅಂಗೀಕಾರ ಮಾಡಿದಲೋ ಅಷ್ಟು ತನಕ ಆ ಪರಲೋಕ ರಾಜ್ಯ ಅವನೊಳಗೆ ಬರುವುದಿಲ್ಲ. ಪರಲೋಕ ರಾಜ್ಯವನ್ನು ಒಳಗೆ ಬರಬೇಕಾ? ಯೇಸು ಕ್ರಿಸ್ತನನ್ನು ಅವನ ಕರ್ತನನ್ನು ಅಂಗೀಕಾರ ಮಾಡುವಾಗ ಯೇಸು ಕ್ರಿಸ್ತನು ಆ ಪರಲೋಕ ರಾಜ್ಯದ ಆಶೀರ್ವಾದ, ಬಿಡುಗಡೆ, ಸಮಾಧಾನ, ಸಂತೋಷ ಕೊಡ್ತಾನೆ. ಅಷ್ಟೇ ಅಲ್ಲದೆ ಅವನ ನಿತ್ಯ ಜೀವದ ನಿರೀಕ್ಷೆ ಕೊಡುವನಾಗಿದ್ದಾನೆ. ಈಗ ಅಲ್ಲಿ ಬರೆಯಲ್ಪಟ್ಟಿದ್ದ ವಾಕ್ಯ ದೇವರ ಕಡೆಗೆ ತಿರುಗಿಕೊಳ್ಳಿರಿ ಅದರ ಅರ್ಥ ದೇವರ ಕಡೆಗೆ ಹೇಗೆ? ಅದೇ ದೇವರ ಕಡೆ ಎಂದರೆ ಮನುಷ್ಯರು ಪಾಪ ಮಾಡಿ ನಿಮಿತ್ತವಾಗಿ ದೇವರ ಆಜ್ಞೆಗೆ ಅವಿಧರಾಗಿದೆ. ನೋಡಿ, ಪಾಪ ಎಂದರೆ ದೇವರ ಆಜ್ಞೆಗೆ ಅವಿಧರ ನೋಡಿದೆ ಪಾಪವಾಗಿದೆ. ಈ ಪಾಪವನ್ನು ಒಪ್ಪಿಕೊಳ್ಳಬೇಕು. ಈ ಪಾಪವನ್ನು ಬರೀ ಒಪ್ಪಿಕೊಳ್ಳುವುದು ಮಾತ್ರ ಅಲ್ಲ, ಅದ ಬರೀ ಸಂಕರ ಮಾಡೋದು ಮಾತ್ರ ಅಲ್ಲ, ಒಪ್ಪಿಕೊಂಡ ನಂತರ ತಮ್ಮ ಪಾಪದ ಜೀವಿತವನ್ನು, ತಮ್ಮ ಪುರಾತನ ಸ್ವಭಾವಗಳನ್ನು, ಹಳೆ ಸ್ವಭಾವವನ್ನು ಬಿಟ್ಟುಕೊಂಡು ದೇವರ ವಾಕ್ಯದ ಪ್ರಕಾರ ನಡೆಯುವುದು ದೇವರ. ಈಗ ಎಕ್ಸಾಂಪಲ್, ಈಗ ನಾನು ಅಂದರೆ ಈಗ ಒಬ್ಬನು ಕುಡಿಯುತ್ತಾ ನೆನೆಸಿ, ಈಗ ಒಬ್ಬನು ಹೌದು, ಈಗ ಒಬ್ಬ ಕುಡುಕನಿಗೆ ಪರಲೋಕ ರಾಜ್ಯ ಬೇಕು. ಈಗ ಅವನು ಪರಲೋಕ ರಾಜ್ಯ ಬೇಕಂದ್ರೆ ಖಾಲಿ ಯೇಸು ಅಂಕನ ಮಾಡಿದರೆ ಸಾಕೋದಿಲ್ಲ, ಯೇಸು ಅಂಕನ ಮಾಡಬೇಕು. ಮಾಡ ನಂತರ ಅವನು ಮನಸ್ಸು ಮಾಡಬೇಕು, ನನ್ನ ಕುಡುಕತನ ಬಿಟ್ಟು ಬಿಡುತ್ತೇನೆ, ದೇವರ ವಾಕ್ಯದ ಪ್ರಕಾರ ನಡೆಯುತ್ತೇನೆ ಎಂಬುದಾಗಿ ಕೊಡುವಾಗ ಅವನು ಕುಡುಕತನದ ಬಿಡುಗಡೆ ಹೊಂದುತ್ತಾನೆ ಮತ್ತು ಪರಲೋಕದ ಆಶೀರ್ವಾದ, ಆರೋಗ್ಯವನ್ನು ಹೊಂದಿಕೊಳ್ಳುತ್ತಾನೆ. ಈಗ ದೇವರ ಕಡೆಗೆ ತಿರುಗಿಕೊಳ್ಬೇಕು. ಆದ್ರೆ ಆ ದೇವರು ಅಂದ್ರೆ ಯಾರು? ಹೌದೇ,
ಅದೇ ಅವನು ಅಂದ್ರೆ ಹೇಗೆ ನಾವು ಪರಲೋಕಕ್ಕೆ ಹೋಗಬಹುದು. ಹೌದು, ಈಗ ದೇವರು ಅಂದ್ರೆ ಯಾರು, ಹೌದು. ನಾವು ಪರಲೋಕಕ್ಕೆ ಹೇಗೆ ಹೋಗಬಹುದು, ಈ ವಿಷಯ ನೋಡಿ. ಈ ಲೋಕದಲ್ಲಿ ದೇವರೆಂದರೆ ನೋಡಿ, ಈಗ ನಾವು ದೇವರನ್ನ ಯಾರು ಕಣ್ಣಲ್ಲಿ ನೋಡ್ಲಿಲ್ಲ, ಅದು ಈ ಲೋಕದ ಸೃಷ್ಟಿಗೆ ನೋಡುವಾಗಲೇ ನಮಗೆ ಗೊತ್ತಾಗಿದೆ ದೇವರೊಬ್ಬನು ಇದ್ದಾನೆ. ದೇವರು ಇಲ್ಲದೆ ಈ ಲೋಕದ ಎಲ್ಲ ಸೃಷ್ಟಿಗಳು ನೋಡುವಾಗ ದೇವರೊಬ್ಬನು ಇದ್ದಾನೆ ಎಂಬುದಾಗಿ ಈ ಸೃಷ್ಟಿ ನಮಗೆ ಸಾಕ್ಷಿ ಕೊಡ್ತದೆ. ಹೌದು. ಮತ್ತು ನೋಡ್ತೇವೆ ಈ ಆಕಾಶ ಭೂಮಿ ಸೃಷ್ಟಿ ಮಾಡೋ ಒಬ್ಬ ದೇವರಿದ್ದಾನೆ. ಆತನು ಯಾರು? ಆತನು ಯೇಸು ಕ್ರಿಸ್ತನು ಆಗಿದ್ದಾನೆ. ಆ ಯೇಸು ಕ್ರಿಸ್ತನು ಇವತ್ತು ಆ ಯೇಸು ಕ್ರಿಸ್ತ ಸುವಾರ್ತೆ ಇವತ್ತು ಪ್ರತಿದಿನ ಈ ಟಿ ವಿ ಮಾಧ್ಯಮದ ಮುಖಾಂತರ ಪ್ರಸಾರವಾಗ್ತಾ ಉಂಟು. ಇದು ನಾವು ನಂಬುವವರಾಗಬೇಕು. ಯಾಕಂದರೆ ಇವತ್ತು ನಮ್ಮ ಮನುಷ್ಯರ ಪಾಪ ಪರಿಹಾರಕ್ಕಾಗಿ ರಕ್ತಧಾರೆ ಇಲ್ಲದೆ ಯಾವ ವ್ಯಕ್ತಿಯ ಪಾಪ ಪರಿಹಾರವಾಗುವುದಿಲ್ಲ. ಅದಕ್ಕೋಸ್ಕರ ಈ ಲೋಕದಲ್ಲಿ ತುಂಬ ದೇವರಿದ್ದಾರೆ. ಯಾವ ದೇವರು ಹೇಳುವುದಿಲ್ಲ ನಾನು ನಿನ್ನ ಪಾಪಗೋಸ್ಕರ ನನ್ನ ರಕ್ತ ಕೊಟ್ಟಿದ್ದೇನೆ, ನನ್ನ ರಕ್ತದಲ್ಲಿ ನಿನ್ನ ಪಾಪ ಪರಿಹಾರವಾಗ್ತದೆ. ಯೇಸು ಕ್ರಿಸ್ತನ ಬಿಟ್ಟು ಬೇರೆ ಯಾವ ದೇವರು ಹೇಳಿಲ್ಲ. ಅಂದ್ರೆ ಪಾಪ ಪರಿಹಾರ ಆಗ್ಬೇಕಾದ್ರೆ ಏನಾಗಬೇಕು ಈ ಲೋಕದಲ್ಲಿ? ಹೌದು, ಪಾಪ ಪರಿಹಾರ ಆಗಬೇಕು. ಈ ಲೋಕದ ಮೊದಲು ನಮ್ಮ ಪಾಪ ಪರಿಹಾರಕ್ಕಾಗಿ ಒಬ್ಬನ ರಕ್ತ ಕೊಡಬೇಕು. ಅದು ಯೇಸು ಒಬ್ಬನೇ ಈ ಭೂಮಿಗೆ ಬಂದು ನಮ್ಮೆಲ್ಲರ ಪಾಪಗಳನ್ನು ಅದು ಹೊತ್ತುಕೊಂಡು ನಮಗೋಸ್ಕರ ಪಾಪಿಯಾಗಿ ರಕ್ತ ಕೊಟ್ಟನು. ಆ ರಕ್ತವು ಇದು ಜೀವ ಉಂಟು. ಆ ರಕ್ತದಲ್ಲಿ ಪಾಪ ಬಿಡುಗಡೆ. ಆದರೆ ಈ ಲೋಕದ ಇರುವ ಪಾಪಿಗೆ ಪಾಪ ಪರಿಹಾರ ಬೇಕಾದ್ರೆ ಅವನು ತಿಳಿದುಕೊಳ್ಳಬೇಕು, ನಾನು ಪಾಪಿ, ನಾನು ಹುಟ್ಟಿದಿಂದಲೇ ತ್ಯಾಗರ ನಾನು ಪಾಪಿ ಹುಟ್ಟಿದ್ದೇನೆ, ನನ್ನ ಪಾಪವು ಕ್ಷಮಿಸಲ್ಪಡಬೇಕು, ಪರಿಹಾರ ಆಗಬೇಕು ಎಂದು ಅವನು ಯೇಸು ಕ್ರಿಸ್ತನನ್ನು ನಂಬಬೇಕು. ಅಂದರೆ ಈಗ ಜನರು ಪಾಪ ಅಂದರೆ ಏನು? ಹೌದು, ಪಾಪ ಎಂದರೆ ಸ್ಪೆಸಿಫಿಕ್ ಅಂದರೆ ಜೀವದ ದೇವರನ್ನು ಆತ್ಮಸತ್ವ ಆರಾಧನೆ ಮಾಡದೆ ಬೇರೆ ಬೇರೆ ವಿಘ್ನ ಆರಾಧನೆ ಮಾಡುವುದೇ ಅದು ಪಾಪ. ಅಂದರೆ ಜೀವ ಸ್ವರೂಪನ ದೇವರನ್ನು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಹೌದು, ಅದು ಆರಾಧನೆ ಮಾಡದೇ ಇರುವುದೇ ಪಾಪವಾಗಿದೆ. ಅಂದ್ರೆ ನೀವು ಈಗ ಮನುಷ್ಯರಿಗೆ ಈಗ ತುಂಬಾ ಜನರು ಹೇಳ್ತಾರೆ, ನಾನು ದಾನ ಮಾಡ್ತೇನೆ, ನಾನು ಧರ್ಮ ಮಾಡ್ತಿದ್ದೇನೆ, ನಾನು ಏನು ಅನಾಥರಿಗೆ ಕಷ್ಟದವರು ಇವರಿಗೆ ಸಹಾಯ ಮಾಡ್ತಿದ್ದೇನೆ, ಕೆಲವರು ಹೇಳುವುದು ಆಯ್ತಾ, ನಾನು ಮಾಡ್ತಾ ಇದ್ದೇನೆ ಆಯ್ತಾ, ಹಾಗಾದ್ರೆ ನಾನು ಒಳ್ಳೆಯವನಾಗಿ ಜೀವಿಸ್ತೇನೆ, ನನ್ನಲ್ಲಿ ಪಾಪ ಇಲ್ಲ ಅಂತ ಹೇಳ್ತಾನೆ. ಅದು ಅವನಲ್ಲಿ ಪಾಪ ಇದೆಯಾ ಇಲ್ಲವಾ? ದೇವರ ವಾಕ್ಯ ಇರ್ತದೆ, ಅವನು ಎತ್ತ ತಾಯಿಯಿಂದ ಅವನು ಮಾತ್ರದಿಂದ ಗರ್ಭದಿಂದ ಅವನು ಪಾಪಿಯಾಗಿದ್ದಾನೆ. ಯಾಕಂದ್ರೆ ನಮ್ಮ ಮೂಲ ಪಿತವಾದ ತಂದೆಯಾದ ಆದಾಮನು ಪಾಪ ಮಾಡಿದ ನಿಮಿತ್ತವಾಗಿ ಅವನಿಂದ ಹುಟ್ಟಿದ ಪ್ರತಿಯೊಬ್ಬರು ಪಾಪದಿಂದಲೇ ಹುಟ್ಟಿದ್ದಾರೆ. ಅವರ ಆತ್ಮದಲ್ಲಿ ಆ ಆದಮ ಪಾಪ ಬಂದಿದೆ. ಅದಕ್ಕೆ ಆ ಪಾಪ ಪರಿಹಾರವಾಗದೆ ಅದೆಷ್ಟು ಒಳ್ಳೆ ಕ್ರಿಯೆಗಳು ಮಾಡಿದ್ರು ಸಹ ದೇವರ ಮುಂದೆ ಅದು ಹೊಲಸು ಬಟ್ಟೆ ಆಗಿದೆ. ಐಜಾಯ ಪ್ರವರ್ತನೆ ನಾವು ಯೇಸು ಕ್ರಿಸ್ತನನ್ನು ನಂಬದೆ ಅಂದರೆ ಪಾಪ ಪರಿಹಾರಕ್ಕಾಗಿ ಯೇಸು ಕ್ರಿಸ್ತನು ನಂಬಬೇಕು. ಯೇಸು ಕ್ರಿಸ್ತನು ನನ್ನ ಪಾಪಗೋಸ್ಕರ ಕಲಬರಿ ಕ್ರೂಜೆಯಲ್ಲಿ ರಕ್ತ ಕೊಟ್ಟಿದ್ದಾನೆ, ಸತ್ತಿದ್ದಾನೆ, 3 ದಿನದಲ್ಲಿ ಜೀವಂತ ಎದ್ದು ಬಂದಿದ್ದಾನೆ, ತಂದೆಯ ಬಳಿ ಕುಳಿತುಕೊಂಡು ನನಗೋಸ್ಕರ ಹಗಲು ರಾತ್ರಿ ವಿಜ್ಞಾಪನೆ ಮಾಡುತ್ತಾನೆ. ಈ ಸತ್ಯವನ್ನು ಅವನು ನಂಬಬೇಕು. ಅಂದ್ರೆ ದೇವರು ತಾನೇ ಈ ಲೋಕಕ್ಕೆ ಬಂದು ನನಗಾಗಿ ನಿಮಗಾಗಿ ಸರ್ವ ಲೋಕದ ಜಾತಿ ಕುಲ ಭಾಷೆ ಜನಾಂಗದ ಜನರಿಗಾಗಿ ತನ್ನನ್ನೇ ವಧಿಸಿ ಯಜ್ಞವಾಗಿ ಕುರಿಯಾಗಿ ತನ್ನ ರಕ್ತವನ್ನೇ ಕೊಟ್ಟು ನಮ್ಮನ್ನು ಸಂಪೂರ್ಣವಾಗಿ ಪಾಪ ಶಾಪ ರೋಗ ಬಡತನದಿಂದ ಸಂಪೂರ್ಣ ಬಿಡುಗಡೆ ಮಾಡಿ ಪಾತಾಳ ಲೋಕದಿಂದಲೂ ಅಥವಾ ನರಕದಿಂದಲೂ ನಮ್ಮನ್ನು ತಪ್ಪಿಸಿ ಪರಲೋಕಕ್ಕೆ ಕರೆದುಕೊಂಡು ಹೋಗುವಂತ ಮಾರ್ಗವೇ ಯೇಸು. ಹೌದು ಅಲ್ವಾ? ಹೌದು, ಒಂದೇ ಮಾತಿನ ಹೌದು, ಖಂಡಿತವಾಗಿ ಅವನು ನಂಬಬೇಕು. ಆತನ ನಂಬುವವರು ನಿತ್ಯ ಜೀವವನ್ನು ಹೊಂದುತ್ತಾರೆ. ಓಕೆ, ಹಾಗಾದ್ರೆ ನನಗೆ ಒಂದು ಸ್ಪೆಸಿಫೈ ಮಾಡಿ, ಮನುಷ್ಯನ ಒಳಗಡೆ ಇರುವ ಪಾಪಗಳು ಅಂದ್ರೆ ಯಾವ ರೀತಿಯಲ್ಲಿ ಇರ್ತದೆ? ಹೌದು, ಈಗ ಒಬ್ಬ ಯೇಸು ನಂಬದ ಒಬ್ಬ ವ್ಯಕ್ತಿಯಲ್ಲಿ ಎಲ್ಲಾ ಶರೀರ ಭಾವದ ಪಾಪ ಇರ್ತವೆ. ವ್ಯಭಿಚಾರ, ವಿಗ್ರಹಾರಾಧನೆ, ಕುಡುಕಿತನ, ಮತ್ಸರ, ಹೊಟ್ಟೆ ಕಿಚ್ಚು, ಇದೆಲ್ಲ ಪಾಪಗಳು ಅವನ ರಕ್ತದಿಂದಲೇ ಇರುತ್ತವೆ. ಅಂದ್ರೆ ರಕ್ತದಿಂದಲೇ. ಹೌದು, ಅವನ ರಕ್ತ ಸ್ವಭಾವದಿಂದ ಆ ಪಾಪ ಇರ್ತವೆ. ಆ ಪಾಪದ ಅವನಿಗೆ ಬಿಡುಗಡೆ ಬೇಕಾ? ಆ ಪಾಪಕ್ಕೆ ಅವನು ಪಶ್ಚಾತ್ತಾಪ ಪಡಬೇಕು. ಮತ್ತೆ ದೇವರಿಗೆ ತಿರುಗಿಕೊಳ್ಳುವುದಂದ್ರೆ ಅದನ್ನು ನಿರ್ಧಾರ ಮಾಡಬೇಕು. ಹೌದು ಯೇಸುವೆ, ನಾನು ಪಾಪಿಯಾಗಿದ್ದೇನೆ, ಇವತ್ತು ನನ್ನ ಪಾಪಕ್ಕೆ ಪರಿಹಾರ ಕೊಡುವವನು, ಪಾಪದ ಬಿಡುಗಡೆ ಕೊಡುವ ನೀನೊಬ್ಬನೇ ಆಗಿದೆ ಎಂಬುದಾಗಿ ಅದು ನಂಬಬೇಕು. ಮತ್ತು ನಾನು ಪಾಪಿ ಎಂಬುದಾಗಿ ಅದು ತಿಳಿದುಕೊಂಡು ಯೇಸು ಕ್ರಿಸ್ತನನ್ನು ತನ್ನ ಕರ್ತನು ಅಂಗೀಕಾರ ಮಾಡಬೇಕು. ಅಂಗೀಕಾರ ಮಾಡಿದ ನಂತರ ಅವನು ನೀರಿನಲ್ಲಿ ಮುಳುಗಿ ದೀಕ್ಷೆಯನ್ನು ತೆಗೆದುಕೊಳ್ಬೇಕು. ಅಂದ್ರೆ ನೀರಿನಲ್ಲಿ ಯಾಕೆ ಮುಳುಗಬೇಕು? ಈಗ ನೀರಿನಲ್ಲಿ ಮುಳುಗಿ ಅರ್ಥ ಎಂದರೆ, ಈಗ ಸತ್ತ ಒಬ್ಬ ವ್ಯಕ್ತಿಯನ್ನು ನಾವು ಏನು ಮಾಡ್ತೇವೆ? ದಪ್ಪನ ಮಾಡ್ತೇವೆ. ಹೌದು, ಅದೇ ನೀರಿನ ದೀಕ್ಷಾಸ್ನಾನ ಅದು ಹೂ ನೀಡುವ ಕಾರ್ಯವಾಗಿದೆ. ಏನಂದ್ರೆ ಅದು ಫಸ್ಟ್ ಅದ ಅರ್ಥ ಆತ್ಮಿಕವಾಗಿ
ಒಬ್ಬ ವಿಶ್ವಾಸಿ ಅಂದ್ರೆ ಒಬ್ಬ ವ್ಯಕ್ತಿ ಒಬ್ಬ ಯೇಸು ಕ್ರಿಸ್ತ ಅಂಗೀಕಾರ ದೇವರ ಮಾಡುವಾಗ ಕಡೆಗೆ ತಿರುಕೊಂಡವನು. ಹೌದು, ತಿರುಕೊಂಡವನು ಯೇಸು ಕ್ರಿಸ್ತ ನಂಬಿಕಿಟ್ಟು ಆತ ಅಂಗೀಕಾರ ಮಾಡ್ತಾನೆ. ಆಗ ಅವನ ನಿರ್ಧಾರ ತೆಗೆದುಕೊಳ್ತಾನೆ, ನಾನು ಇನ್ನು ಮುಂದೆ ನನ್ನ ಪೂರ್ವ ಸ್ವಭಾವದ ಪ್ರಕಾರ ನಾನು ನಡೆಯುವುದಿಲ್ಲ, ಈ ಪೂರ್ವ ಸ್ವಭಾವಕ್ಕೆ ನಾನು ಸಾಯುತ್ತೇನೆ. ಆತ್ಮಿಕ ಅವನರ್ಥ ಅವನು ನಾನು ಹಾಗೆ ಮಾಡ್ತಾನೆ, ಅದನ್ನು ತಿರಸ್ಕಾರ ಮಾಡಿದೆ. ಈಗ ಸತ್ತ ಅಂದ್ರೆ ತಿರಸ್ಕಾರ ಸತ್ತ ಆ ಪೂರ್ವ ಸ್ವಭಾವವನ್ನು ದಪನ ಮಾಡುವುದೇ ನೀರದೃಷ್ಟನಾಗಿದೆ. ನೀರದೃಷ್ಟ ಅಂದ್ರೆ ಏನು? ನಾನು ನಿರ್ಧಾರ ಮಾಡಿಕೊಂಡು ನಾನು ನನ್ನ ಪಾಪ ಸತ್ತಿದ್ದೇನೆ, ಈಗ ಸತ್ತ ನನ್ನ ಪಾಪ ಸ್ವಭಾವವನ್ನು ಯೇಸು ಕ್ರಿಸ್ತ ಮರಣದಲ್ಲಿ ನಾನು ಪಾಲುಗಾರರಾಗುತ್ತೇನೆ. ಅದಕ್ಕೆ ನೀರಿನಲ್ಲಿ ಮುಳುಗಿ ನಾನು ದೀಕ್ಷೆ ಅರ್ಥ ಅಂದ್ರೆ ನಾನು ಈ ನೀರಿನಲ್ಲಿ ನಾನು ಮುಳುಗುತ್ತೇನೆ. ಏನೆಂದರೆ ನನ್ನ ಈ ಪಾಪಾದಿನ ಸ್ವಭಾವ ನಾನು ಯೇಸು ಕ್ರಿಸ್ತನ ಜೊತೆಯಲ್ಲಿ ನಾನು ಈ ನೀರೊಳಗೆ ದಪನ ಮಾಡುತ್ತೇನೆ, ನಾನು ಯೇಸು ಮರಣದಲ್ಲಿ ಪಾಲುಗಾರನಾಗುತ್ತೇನೆ ನಂಬಿಕೆಯಲ್ಲಿ. ಆತನು ಪರಲೋಕ ರಾಜ್ಯ ಸೇರಬೇಕಾದ್ರೆ ಹೌದು, ಆತನೊಂದು ನೂತನ ಸೃಷ್ಟಿಯಾಗ. ಹೌದು ಹೌದು. ಅಂದ್ರೆ ಆತನ ಪಾಪ ಸ್ವಭಾವವಾದಂತ ತಾಯಿಗರ್ಭದಿಂದ ಬಂದಂತ ಪ್ರತಿಯೊಂದು ಪಾಪಗಳು ತಪ್ಪುಗಳು ಅವಕ್ಕೆ ಕ್ರಿಸ್ತನಲ್ಲಿ ಮತ್ತೊಮ್ಮೆ ಹುಟ್ಟಬೇಕಾದ್ರೆ ಅವನು ನೀರಿನಲ್ಲಿ ಸ್ನಾನ ಮಾಡ, ಅಂದ್ರೆ ಅವನು ಶರೀರದಲ್ಲಿ ಜೀವಂತವಾಗಿರಬಹುದು. ಇದು ನಮ್ಮನ್ನು ಸೂಚಿಸ್ತದೆ. ನೀರಿನ ಸ್ಥಾನ ಈ ಲೋಕಕ್ಕೆ ನಾವು ನಾವು ಮರಣ ಹೊಂದಿದ್ದೇವೆ, ಈ ಲೋಕದ ಪಾಲಿಗೆ ನಾವು ಇನ್ನೂ ಇಲ್ಲ. ನಾವು ಈಗ ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿ ಪುನರುತ್ಥಾನರಾದಂತ ಒಂದು ಶರೀರದಲ್ಲಿ, ಅಂದ್ರೆ ಆ ನೂತನ ಸ್ವಭಾವಗಳು ನಮ್ಮಲ್ಲಿ ಉಂಟಾಗ್ತದೆ. ಅಂದ್ರೆ ಆತನು ದೇವರ ಕಡೆಗೆ ತಿರುಕೊಳ್ಬೇಕಾದ್ರೆ ಮೊದಲು ಆತನನ್ನು ದೇವರನ್ನು ಒಪ್ಪಿಕೊಳ್ಬೇಕು. ಅಂದ್ರೆ ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಕೊಳ್ಬೇಕು ಅಲ್ವಾ? ದೇವರ ಕಡೆಗೆ ತಿರುಕೊಂಡ್ರೆ ಮಾತ್ರ ಆತನು ಏನಾಗ್ತಾನೆ? ರೂಪಾಂತರವಾಗ್ತಾನೆ, ಅವನ ಮಾನಸಾಂತರವಾಗ್ತಾನೆ, ರಿಪೆಂಟೆನ್ಸ್ ಆಗ್ತಾನೆ. ಅಯ್ಯೋ ನಾನು ಪಾಪಿಯಾಗಿದ್ದೇನೆ, ನಾನು ದೇವರಿಂದ ಸಂಬಂಧವನ್ನು ಕಳೆದುಕೊಂಡಿದ್ದೇನೆ. ಆ ಸಂಬಂಧ ಯೇಸು ಕ್ರಿಸ್ತನಲ್ಲಿಯೇ ಅಂದ್ರೆ ನೆಲೆಗೊಂಡಿದೆ. ಯಾಕಂದ್ರೆ ದೇವರಿಗೂ ಮತ್ತೆ ನಮಗೆ ಮಧ್ಯಸ್ಥ ಯೇಸುವೊಬ್ಬನೇ ಆಗಿದ್ದಾನೆ. ಆತನ ರಕ್ತ ಆತನೊಬ್ಬನೇ ಆಗಿದ್ದಾನೆ ಅಲ್ವಾ? ಆತನನ್ನು ಸ್ವೀಕರಿಸುವ ಪ್ರತಿಯೊಬ್ಬರು ನಾಶವಾಗದೆ ನಿತ್ಯ ಜೀವಕ್ಕೆ ಸೇರ್ತಾರೆ. ಖಂಡಿತ ಅಲ್ಲ? ಆದ್ರಿಂದ ದೇವರ ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಕೊಳ್ಳಿರಿ. ಅಂದ್ರೆ ದೇವರ ಕಡೆಗೆ ತಿರುಕೊಂಡ್ರೆ ನಮ್ಗೆ ಏನ್ ಸೌಭಾಗ್ಯ ಸಿಗ್ತದೆ? ಯಾವ ಕಾರಣದವ್ರ ತಿರುಕೊಳ್ತೇವೆ ಆಗ ಮೊದಲು ನಮ್ಮ ಮನಸ್ಸು ಸಮಾಧಾನ ಸಿಗುತ್ತೆ, ನಮ್ಮ ಮನಸ್ಸಾಕ್ಷಿ ಉಂಟಲ್ಲ ನಮ್ಗೆ ಒಂದು ಭರವಸೆ ಕೊಡುತ್ತೆ, ನನ್ನೆಲ್ಲ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಅದು ಒಂದು ನಮ್ಮ ಆತ್ಮ ಸಾಕ್ಷಿ ಕೊಡ್ತದೆ. ಎರಡನೇ ನನ್ನ ಆತ್ಮ ಹೇಳ್ತದೆ, ಆತ್ಮದಲ್ಲಿ ನನ್ನ ಆತ್ಮ ಕೂಗ್ತದೆ, ಅಪ್ಪ ತಂದೆ. ನೋಡಿ, ನಮಗೆ ಈ ಲೋಕದವರಿಗೆ ದೇವರು ಅದು ಯೇಸು ನಂಬಿಕೆ ಇಟ್ಟುಕೊಂಡು ನೀರಿನಲ್ಲಿ ಮುಳುಗಿದ ಒಬ್ಬ ವ್ಯಕ್ತಿಯ ಆತ್ಮ ಕೂಗುವಾಗ ಅಪ್ಪ ತಂದೆ ಅಂದರೆ ಅವನು ದೇವರು ಹೇಳಿದ್ರೆ ದೇವರು ತನ್ನ ಅಪ್ಪ ತಂದೆ ಎಂದು ಕೂಗುವ ಪವಿತ್ರ ಆತ್ಮ ಅವನಿಗೆ ಅಪ್ಪ ತಂದೆ ಕೂಗುವಂತೆ ಅವನ ಆತ್ಮ ಕೂಗುತ್ತದೆ. ಅಂದ್ರೆ ನಾವು ದೇವರ ಮಕ್ಕಳಾಗಿ ಮಾರ್ಪಡ್ತೇವೆ. ಅಂದ್ರೆ ನಾವು ದೇವರನ್ನು ಇನ್ನು ಮುಂದೆ ನಾವು ದೇವರಲ್ಲ, ಅಪ್ಪ ಆಗಿ, ತಂದೆಯಾಗಿ, ಅಬ್ಬ ಆಗಿ, ಇಮ್ಮ ಅಂದ್ರೆ ಅಬ್ಬ ಹಾಗೆ ನಮ್ಗೆ ಮಾರ್ಪಡ್ತೇವೆ. ನಮ್ಗೆ ತಂದೆಯೇ ದೇವರಾಗಿ ಅಲ್ವಾ? ಮುಂದಾಗೆ ಅವನ ಮನಸ್ಸಾಕ್ಷಿ ಅಲ್ಲಿ ದೇವರ ಆತ್ಮನ ಸ್ವರ, ಪ್ರತಿದಿನ ದೇವರ ಆತ್ಮನವನಿಗೆ ಪಾಪ ಮಾಡುವ ಮಗನೇ ಸಣ್ಣ ಸ್ವರ ಅವನಿರ್ತದೆ, ಇದು ಪಾಪ ಮಾಡಬೇಡ. ಅಂದ್ರೆ ದೇವರ ಆತ್ಮನ ಅವನೊಳಗೆ ನೆಲೆಗೊಳ್ತಾನೆ. ಅಂದ್ರೆ ಯಾವಾಗ ದೇವರ ಕಡೆಗೆ ತಿರುಕೊಳ್ತಾನೆ, ಪವಿತ್ರ ಸ್ಥಾನ ತಕೊಳ್ಳ ಮೇಲೆ, ಅಂದ್ರೆ ಅವನ ದೇವರ ಮಗನಾದ ಮೇಲೆ ದೇವರ ಆತ್ಮನ ಅವನ ಒಳಗಡೆ ಬಂದು ನೆಲೆಗೊಳ್ತಾನೆ. ಆತನೇ ದೇವರ ಆಲಯವಾಗಿ, ದೇವರ ಗರ್ಭಗುಡಿಯಾಗಿ ದೇವರು ಅವನಲ್ಲಿ ನೆಲೆಗೊಳ್ತಾನೆ. ಈ ಒಂದು ಆಶೀರ್ವಾದ ಈ ಪರಲೋಕಕ್ಕೆ ಸೇರ್ಬೇಕಾದ್ರೆ ಈಗ ಖಾಲಿ ಕರ್ತನನ್ನೇ ನಂಬಬೇಕು ಅಥವಾ ಬೇರೆ ಏನೊಂದು ನಂಬಿದ್ರೆ ಪರಲೋಕ ಹೋಗ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಈ ಪಾಪ ಪರಿಹಾರಕ್ಕಾಗಿ ಯಾವ ಯಜ್ಞವು ಈ ಲೋಕದ ಯಾವ ದೇವರು ಯಾವ ಯಜ್ಞ ಕೊಡಲಿ ಅಂದ್ರೆ ರಕ್ತ ದಾರಿ ಇಲ್ಲದೆ ಪಾಪ ಪರಿಹಾರವಾಗುವುದಿಲ್ಲ. ಅದು ಕ್ರಿಸ್ತನೊಬ್ಬನೇ ಮಾಡಿ ಮಾಡಿದ್ರೆ ಅದು ಯಾವ ಪ್ರಾಣಿಗಳ ಓತ ಕೂರಿಗಳ ರಕ್ತದ ಪಾಪ ಪರಿಹಾರ ಆಗುದಿಲ್ಲ, ಯಾವ ಕೋಳಿಯ ರಕ್ತದ ಪಾಪ ಪರಿಹಾರ ಆಗುದಿಲ್ಲ, ಯಾವ ಒಳ್ಳೆ ಕಿರಿದ ಪಾಪ ಪರಿಹಾರ ಆಗುದಿಲ್ಲ. ರಕ್ತವೇ ಬೇಕು. ಆ ರಕ್ತದ ಧಾರೆ ಒಬ್ಬನೇ ಈ ಬುಲೆಗೆ ಬಂದು ಎಲ್ಲ ನರಮಾಂಸ ಪಾಪ ಹೊತ್ತುಕೊಂಡನು, ಮತ್ತೆ ಆತನು ನಮಗೆ ರಕ್ತ ನಿಮಿತ್ತ ಆ ರಕ್ತದಿಂದ ಮಾತ್ರ ಪಾಪ ಮತ್ತೆ ಆ ರಕ್ತ ಒಬ್ಬನೇ ಯೇಸು ಕ್ರಿಸ್ತ. ಬೇರೆ ಯಾವ ದೇವರು ಪಾಪಗೋಸ್ಕರ ರಕ್ತ ಕೊಟ್ಟಾದನು ಸತ್ತು ಜೀವಿತನು ಯಾರೊಬ್ಬನೂ ಇಲ್ಲ. ಇಲ್ಲಿ ನಮಗೆ ತೋರುವುದಿಲ್ಲ ಆ ರೀತಿ ಇಲ್ಲ, মানে ಯಾವುದೂ ಇಲ್ಲ. ಈಗ ಲೋಕದಲ್ಲಿ ಎಲ್ಲಿ ಹುಡುಕಿದ್ರು, ಎಷ್ಟು ದೇವರನ್ನು ಹುಡುಕಿ ಬೇರೆ ಬೇರೆ ಗ್ರಂಥಗಳನ್ನ ಸ್ಟಡಿ ಮಾಡಿದ್ರು ಸಹ ಯಾವ ದೇವರು ಯೇಸು ಕ್ರಿಸ್ತ ಬಿಟ್ಟು ಯಾವ ದೇವರು ಹೇಳಿದಿಲ್ಲ, ನಾನು ನಿನ್ನ ಪಾಪಕ್ಕೆ ನನ್ನ
ಪ್ರಾಣವನ್ನು ಕೊಟ್ಟಿದ್ದೇನೆ, ನಾನು ರಕ್ತವನ್ನು ಕೊಟ್ಟಿದ್ದೇನೆ, ಮತ್ತು ಸತ್ತು ಮೂರನೇ ದಿನ ನಾನು ಜೀವಂತ ಎದ್ದಿದ್ದೇನೆ, ನನ್ನ ರಕ್ತದಲ್ಲಿ ಪಾಪ ಬಿಡಿ. ಯಾವ ದೇವರು ಅಂದರೆ ಯಾವ ಗ್ರಂಥ ಸ್ಟಡಿ ಮಾಡಿದ್ರು ಯಾವ ದೇವರು ಅಂದರೆ ಅಲ್ಲಿ ಒಬ್ಬನೇ ಯೇಸು ಇರ್ತಾನೆ. ನಾನು ನಿನ್ನ ಪಾಪಗೋಸ್ಕರ ನಾನೇ ಪಾಪಿಯಾಗಿದ್ದೇನೆ, ನನ್ನ ರಕ್ತದಲ್ಲಿ ಪಾಪ ಪರಿಹಾರ ಆಗ್ತದೆ ಎಂಬುದು ಯೇಸು ಒಬ್ಬನೇ ಹೇಳ್ತಾನೆ. ಮತ್ತು ಯಾರು ನಂಬಿಕೊಂಡು ಅದಕ್ಕೆ ಅವರಿಗೆ ಆ ಆತ್ಮದೇ ಭರವಸೆ ಬರುತ್ತೆ, ಅವನ ಪಾಪ ಎಲ್ಲ ಪರಿಹಾರವಾಯ್ತು ಎಂಬುದೇ. ಅಷ್ಟು ತನಕ ಅವನಿಗೆ ಆ ಪಾಪ ಪರಿಹಾರದ ಒಂದು ಭರವಸೆ, ಆ ಸಮಾಧಾನ ಅವನಿಗೆ ಸಿಗುವುದಿಲ್ಲ. ಓಕೆ, ಈಗ ತುಂಬಾ ಜನರು ಕೇಳುವಂಥದ್ದು ಯೇಸು ಸ್ವಾಮಿ ಫಾರಿನ್ ದೇವರು ಅಂತ ಹೇಳ್ತಾರೆ. ಹಾಗಾದ್ರೆ ದೇವರು ಫಾರಿನ್ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಇಲ್ಲ, ಯೇಸು ಕ್ರಿಸ್ತನು ಫಾರಿನ್ ದೇವರಲ್ಲ. ಯೇಸು ಕ್ರಿಸ್ತನು 2000 ವರ್ಷದ ಮುಂಚೆ ಎಲ್ಲರಿಗೋಸ್ಕರ ಭೂಮಿಗೆ ಬಂದವನು. ಅಂದ್ರೆ ಈಗ ಯೇಸು ಸ್ವಾಮಿ ಹುಟ್ಟಿದ್ದು ಎಲ್ಲಿ? ಆತನು ಬೆತ್ಲೆಹೇಮ್ ಎಂಬ ಆ ಊರಿನಲ್ಲಿ ಹುಟ್ಟಿದವನು. ಅದು ಆ ಒಂದು ಖಂಡವು ಏಷ್ಯಾ ಖಂಡಕ್ಕೆ ಬರ್ತದೆ. ಹೌದು ಹೌದು ಅಲ್ವಾ? ಹೌದು. ಇದು ನಮ್ಮ ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಇರ್ತದೆ, ಭಾರತ ದೇಶ ಖಂಡಕ್ಕೆ. ಹಾಗಾದ್ರೆ ಅವರು ದೇವರು ಫಾರಿನ್ ವೆಸ್ಟರ್ನ್ ಅಂತ ಏನೂ ಇಲ್ಲ. ದೇವರು ಸರ್ವವ್ಯಾಪಿ, ಅವನು ಎಲ್ಲಿ ಬೇಕಾದ್ರೂ ಇರ್ಬೋದು, ಆತನು ಎಲ್ಲಿ ಬೇಕಾದ್ರೂ ಹುಟ್ಟಬಹುದು. ಆದ್ರೆ ನಂಬುವವನ ಜೀವಿತದಲ್ಲಿ ದೊಡ್ಡ ಕಾರ್ಯ ಅಲ್ವಾ? ನಂಬುವವನ ಜೀವಿತದಲ್ಲಿ ಕಾರ್ಯ. ಹಾಗಾದ್ರೆ ಯೇಸು ಸ್ವಾಮಿ ಖಾಲಿ ಕ್ರಿಶ್ಚಿಯನ್ಸಿಗೆ ಮಾತ್ರ ಬಿಡುಗಡೆ ಕೊಡುವುದು ಅಥವಾ ಆತನ ನಂಬಿದ ಪ್ರತಿಯೊಬ್ಬರಿಗೆ? ಯಾಕಂದ್ರೆ ಯೋಹಾನ ಬರೆಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯ ಇರ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ನೀಡಿದೆ, ಇಡೀ ಲೋಕವನ್ನು ದೇವ್ರು ಪ್ರೀತಿ ಮಾಡ್ತಾನೆ. ಲೋಕದಲ್ಲಿ ಸೃಷ್ಟಿ ಎಲ್ಲ ನರ ಮನುಷ್ಯರು ಪ್ರೀತಿ ಮಾಡ್ತಾನೆ. ಅದೇ ದೇವರು ಲೋಕದಲ್ಲಿ ಎಷ್ಟೋ ಪ್ರೀತಿ ಉಂಟು. ನಾವು ಒಬ್ಬನೇ ಜಸ್ಟ್ ಓದಿ ಅದು. ಓಕೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ನೋಡಿ, ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳುಹಿಸಿಕೊಟ್ಟಾನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಲಿಲ್ಲ. ಆತನು ನಂಬುವವನಿಗೆ ತೀರ್ಪು ಆಗುವುದಿಲ್ಲ, ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೇ ಹೋದದ್ರಿಂದ ಆಗಲೇ ತೀರ್ಪು ಆಗಿ ಹೋಯಿತು. ಆ ತೀರ್ಪು ಏನೆಂದರೆ, ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು. ಕೆಟ್ಟದನ್ನು ಮಾಡುವವರು ಬೆಳಕನ್ನು ಸಹಿಸುವುದಿಲ್ಲ, ತಮ್ಮ ಕೃತ್ಯಗಳು ದುಷ್ಕೃತ್ಯಗಳಾಗಿ ತೋರಿ ಬಂದವೆಂದು ಬೆಳಕಿಗೆ ಬರುವುದಿಲ್ಲ. ಸಾಕು. ಇಲ್ಲಂತೆ ಅದನ್ನ ದೇವರು ಲೋಕದಲ್ಲಿ ಎಷ್ಟೋ ಪ್ರೀತಿ ಉಂಟು, ತನ್ನೊಬ್ಬನೇ ಮಗ. ಹಾಗಾದ್ರೆ ದೇವರು ಖಾಲಿ ಕ್ರಿಶ್ಚಿಯನ್ಗೋಸ್ಕರ ಮಾತ್ರ ಪ್ರೀತಿ ಮಾಡಿ, ಇಡೀ ಲೋಕದ ಎಲ್ಲ ಜನರಿಗೋಸ್ಕರ, ಎಲ್ಲ ನರಮನುಷ್ಯರಿಗೋಸ್ಕರ ಅಂತ ಪ್ರೀತಿ ಮಾಡಿದ್ದಾರೆ. ಅದಕ್ಕೆ ಎಲ್ಲ ನರಮನುಷ್ಯರು ನಿತ್ಯ ಜೀವನ ಹೊಂದಿಕೊಳ್ಳಬೇಕು, ಯಾವ ನಿತ್ಯ ನರಕ ಹೋಗಬಾರ್ದೆಂಬ ಪ್ರೀತಿಯನ್ನು ದೇವರು ಅದೊಬ್ಬನೇ ಮಗನ ಕೊಟ್ಟನು. ಇಷ್ಟು ಯಾರ ಮಗನ ನಂಬುತ್ತಾರೋ, ಯಾರ ಅಂಗೀಕಾರ ಮಾಡುತ್ತಾರೋ ಅವರಿಗೆ ಆತನು ಆ ನಿತ್ಯ ನರಕ ಬೆಂಕಿಯಿಂದ ಅವ್ರನ್ನ ಪಾರು ಮಾಡಿ ನಿತ್ಯ ಜೀವನ ಕೊಡುತ್ತಾನೆ. ಇಲ್ಲಿ ನನ್ನ ಖುಷಿಯಾದ ಒಂದು ವಾಕ್ಯ, ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳಿಸಿಕೊಟ್ಟಾನೆ ಹೊರತು ತೀರ್ಪು ಮಾಡುವುದಕ್ಕೆ ಅಲ್ಲ. ಈಗ ಯೇಸು ಸ್ವಾಮಿಯನ್ನು ನಂಬುವವರಿಗೆ ಪ್ರತಿಯೊಬ್ಬರಿಗೆ ರಕ್ಷಣೆ ಉಂಟಾಗ್ತದೆ 100%. ಅಂದ್ರೆ ಲೋಕದ ಎಲ್ಲಾ, ಹೌದು, ಇಲ್ಲಿ ಕರೆಕ್ಟ್ ಆಗಿ ಹೇಳ್ತಾ ಇದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ಟು ಒಬ್ಬನೇ ಮಗ ಕೊಟ್ಟ. ಆತನು ನಂಬರು ಒಬ್ಬನು ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆದುಕೊಳ್ಳಬೇಕೆಂದು. ಅಂದ್ರೆ ಲೋಕಕ್ಕೆ ಎಲ್ಲ ಜಾತಿ, ಕುಲ, ಭಾಷೆ, ಜನಾಂಗದವರು ಎಲ್ಲರೂ ಕೂಡ ಕ್ರಿಸ್ತನ ಕಡೆಗೆ ಬರಬೇಕು. ಅಂದ್ರೆ ನಿಜ ದೇವರ ಕಡೆಗೆ ಬರಬೇಕು, ಸತ್ಯದ ಕಡೆಗೆ ತಿಳ್ಕೊಳ್ಳಬೇಕು. ಅದಕ್ಕೆ ಸ್ನಾನಿಕನಾದ ಯೋಹಾನ ಹೇಳುವುದು, ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ. ಅಂದ್ರೆ ದೇವರ ಕಡೆಗೆ ತಿರುಕೊಳ್ಬೇಕಾದ್ರೆ ಕೆಲವ್ರು ಏನ್ ಮಾಡ್ತಾರೆ, ಸಣ್ಣ ಮಕ್ಕಳೊಂದು ದೇವರಿಗೆ ಅರ್ಪಿಸ್ತಾರೆ, ಆಯ್ತಾ, ದೇವರಿಗೆ ಸಮರ್ಪಿಸ್ತೇನೆ ಅಂತ. ಆ ಮಗುವಿಲ್ಲಿ ರಿಪೆಂಟೆನ್ಸ್ ಆಗ್ತದ? ಇಲ್ಲ. ಯಾಕೆ? ಅದು ಮಗುಗೆ ಏನೂ ಗೊತ್ತಿಲ್ಲ. ಇವರು ಕರ್ತಂತ ಮಗು ಸಮರ್ಪಣೆ ಮಾಡಿದ್ರೆ ಅದು ಬೇರೆ, ಅದರಲ್ಲಿ ಏನಿಲ್ಲ. ಪಶ್ಚಾತ್ತಾಪ ಪಡುವುದು ಆ ಮಗು ಬುದ್ಧಿಗೆ ಬರಬೇಕು. ಆ ಮಗುಗೆ ಒಳ್ಳೇದು ಕೆಟ್ಟದ್ದು ಅರ್ಥ ಆಗಬೇಕು. ಆ ಮಗುವೆ ತಾನೇ ಸ್ವಂತ ಬುದ್ಧಿಯಿಂದ ಯೇಸು ಅಂಗೀಕಾರ ಮಾಡಿ ಆ ಮಗು ಸ್ವಂತ ಬುದ್ಧಿಯಿಂದ ನೆಮ್ಮದಿಗೆ ದಿಷ್ಟ ಕಲಿಬೇಕು. ಅಂದ್ರೆ ಆ ಜ್ಞಾನಕ್ಕೆ ಬರಬೇಕು. ಹೌದು, ಅವರು ಮಗು ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಪಾಪ ಅಂತ ಅರಿವು ಹುಟ್ಟುವುದೇ ಪಾಪ ಮಾಡುವಾಗ. ಮಗುವಲ್ಲಿ ನಿಷ್ಕಪಟವಾದದ್ದು, ನಿಷ್ಕಳಂಕವಾದದ್ದು, ಆ ಮಗುವಲ್ಲಿ ಯಾವುದೇ ಕಪಟ ಅಥವಾ ಪಾಪದಲ್ಲಿ ಹುಟ್ಟಿರಬಹುದು, ಆದ್ರೆ ಪಾಪದ ಅರಿವು ಅವರಿಗೆ ಇರುವುದಿಲ್ಲ. ಬುದ್ಧಿ ಬರೋ ತನಕ ಖಂಡಿತವಾಗಿ ಅಲ್ವಾ? ಹಾಗಾದ್ರೆ ಒಬ್ಬ ವ್ಯಕ್ತಿ ಬೆಳೆದು ಬರಬೇಕು. ಬೆಳೆದು ಬಂದು
ಅವನು ಏನಾಗಬೇಕು, ದೇವರ ಕಡೆಗೆ ಹೌದು ಸ್ವಯಂ ಪ್ರೇರಿತನಾಗಿ. ಹೌದು ಇಲ್ಲಿ ಮಾನಸಾಂತರ ಹೌದು ಅಲ್ವಾ, ಹೌದು ಸಂಪೂರ್ಣ ಮಾನಸಾಂತರ ಹೊಂದಬೇಕು. ಹೌದು ಮತಾಂತರ ಅಲ್ಲ, ಹೌದು ಮಾನಸಾಂತರ. ಮಾನಸಾಂತರ ಅಂದ್ರೆ ಅವನ ಹೃದಯದೊಳಗೆ ಹುಟ್ಟಬೇಕು, ಹೌದು ನಾನು ಪಾಪಿಯಾಗಿದ್ದೇನೆ, ನಾನು ದೇವರ ಕಡೆಗೆ ತಿಳ್ಕೊಳ್ಬೇಕು. ಹೌದು. ಆ ಪಾಪಿಗೆ ಮಾನಸಾಂತರ ಆಗುವುದು ಯಾಕೆ? ಹೌದು, ಅದು ಯಾವಾಗಂದರೆ ಅವನು ಪಾಪಿಯೆಂದು ಅವನು ತಿಳಿದುಕೊಂಡರೆ ಮಾತ್ರವೇ, ಅಂದರೆ ಒಬ್ಬ ವ್ಯಕ್ತಿಗೆ ಸರಿ ತಿಳಿದುಕೊಳ್ಳಬೇಕು. ತಾನು ಈ ಪಾಪಕ್ಕೆ ಒಂದು ಪರಿಹಾರ ಸಿಗದಿದ್ದರೆ ಅವನಿಗೆ ಈ ಲೋಕದಲ್ಲಿ ಅವನಿಗೆ ತುಂಬ ಕಷ್ಟ ನೋವುಗಳನ್ನು ಅನುಭವಿಸ್ತಾನೆ. ಅವನೆಷ್ಟು ದುಡಿದರು, ಅವನಿಗೆ ಎಷ್ಟು ಶ್ರೀಮತಿ, ಅವನ ಸಮಾಧಾನ ಇರುವುದಿಲ್ಲ. ಮತ್ತು ಆ ಪಾಪಿಗೆ ಈ ಸುವಾರ್ತೆಯನ್ನು ಕೊಡಬೇಕು. ಮೇನಾಗಿ ಈ ಲೋಕದಲ್ಲಿರೋ ಜನರಿಗೆ ಇವತ್ತು ಎಷ್ಟೋ ಶ್ರೀಮಂತಿದ್ದಾರೆ, ಎಷ್ಟೋ ವಿದ್ಯಾವಂತಿದ್ದಾರೆ, ಅವರ ಪಾಪಿ ಎಂದೇ ಭಾವಿಸಿಲ್ಲ. ಅವನ ಇದೇ ಸ್ವರ್ಗ, ನಂತರ ಇದೇ ನರಕ, ಸತ್ತು ಹೋದ ನಂತರ ಪುನರುತ್ಥಾನ ಉಂಟು ಎಂದು ನಂಬುವರು ಎಷ್ಟೋ ಮಂದಿ ಇದ್ದಾರೆ. ಅದಕ್ಕೆ ಈ ಟಿ ವಿ ಮಾಧ್ಯಮದಲ್ಲಿ ದೇವರು ನಮ್ಮನ್ನು ಕರೆದಿದ್ದಾನೆ, ನಿಮ್ಮನ್ನು ಈ ಟಿ ವಿ ಮಾಧ್ಯಮದಲ್ಲಿ ಈ ಸುವಾರ್ತೆ ಹೇಳೋದಕ್ಕೋಸ್ಕರ. ಯಾರು ಈ ಸುವಾರ್ತೆಯನ್ನು ಕೇಳುತ್ತಾರೋ, ನಂಬುತ್ತಾರೋ, ಅವರಿಗೆ ದೇವರು ಏನು ಮಾಡ್ತಾನೆ, ಅವ್ರು ಸ್ವೀಕಾರ ಮಾಡಿದವರೆ ಅವರಿಗೆ ರಕ್ಷಣೆ ಕೊಡುತ್ತಾನೆ. ಅಂದ್ರೆ ಸತ್ಯ ಆಗಲೇಬೇಕು. ಹೌದು, ಸುವಾರ್ತೆ ಸಿಗಲೇಬೇಕು. ಒಬ್ಬ ವ್ಯಕ್ತಿ ದೇವರ ಕಡೆಗೆ ತಿರ್ಕೊಳ್ಬೇಕಾದ್ರೆ ಅವನು ಸುವಾರ್ತೆ ಕೇಳಲೇಬೇಕು. ಹಾಗಾದ್ರೆ ಈ ಗ್ರಂಥದಲ್ಲಿ, ಈಗ ಪವಿತ್ರ ಪುಸ್ತಕ ಸತ್ಯವೇದ ಬೈಬಲ್ ಅಂತ ಹೇಳ್ತೇವೆ, ಈ ಗ್ರಂಥ ಓದುವುದರಿಂದ ಏನಾಗ್ತದೆ? ಗ್ರಂಥ ಓದುವುದರಿಂದ ಎಷ್ಟು ನಾವು ಗ್ರಂಥ ಓದುತ್ತೇವೆ ಅಷ್ಟು ನಮ್ಮ ನಂಬಿಕೆ ವೃದ್ಧಿ ಆಗ್ತದೆ. ನಂಬಿಕೆ ವೃದ್ಧಿ ಆಗ್ತದೆ. ಅಂದ್ರೆ ಒಬ್ಬ ವ್ಯಕ್ತಿಗೆ ನೀವು ಈಗ ಹೇಳುವಂತದ್ದು ಏನಂದ್ರೆ, ನೀವು ಈ ಗ್ರಂಥವನ್ನು ಓದಿ ಸತ್ಯವನ್ನು ಅರಿತುಕೊಳ್ಳಿ. ಹೌದು, ಸತ್ಯ ಅರಿತುಕೊಳ್ಳುವಾಗ ಅವನು ನೀತಿವಂತನಾಗ್ತಾನೆ. ಹೌದು, ಯಾವುದರಲ್ಲಿ ಮುಖಾಂತರ? ದೇವರ ವಾಕ್ಯ ನಂಬುವುದರ ಮುಖಾಂತರ, ಮತ್ತೆ ಯೇಸು ಕ್ರಿಸ್ತ ನಂಬುವುದರ ಮುಖಾಂತರ. ಆತ ರಕ್ತದಲ್ಲಿ ಪರಿಶುದ್ಧನಾಗಿ, ಆಮೇಲೆ ಇವನು ಓದುವಾಗ ಅವನ ನಂಬಿಕೆ ವೃದ್ಧಿ ಆಗ್ತದೆ, ಸತ್ಯದ ಜ್ಞಾನ ಉಂಟಾಗ್ತದೆ, ಪರಲೋಕ ರಾಜ್ಯದ ಸಂಗತಿಗಳು ಇವನಿಗೆ ಗೊತ್ತಾಗ್ತದೆ. ಅಂದ್ರೆ ತಂದೆ ಮತ್ತೆ ಮಕ್ಕಳ ಸಂಬಂಧ ಗೊತ್ತಾಗ್ತದೆ. ಇಲ್ಲಿ ಅಲ್ಲಿಯ ತನಕ ಆತನು ತಂದೆಯ ವಿಷಯದಲ್ಲಿ ಅಥವಾ ದೇವರ ವಿಷಯದಲ್ಲಿ ಆತನಿಗೆ ಜ್ಞಾನ ಇರುವುದಿಲ್ಲ. ಮತ್ತೆ ಎಷ್ಟು ಅವನ ವಾಕ್ಯ ಓದ್ತಾನೋ, ಈ ವಾಕ್ಯದಲ್ಲಿ ದಿನೇ ಅವನಲ್ಲಿ ಯಾವುದೇ ಪಾಪ ಅವನ ಜೀವಿತ ಬಂದರೆ ಈ ವಾಕ್ಯವನ್ನು ಎತ್ತಿ ತೋರಿಸ್ತೇವೆ. ನೋಡಿ, ಈ ವಾಕ್ಯದ ಅಷ್ಟು ಪವರ್ ಉಂಟು. ಯಾರು ಈ ವಾಕ್ಯವನ್ನು ಪ್ರೀತಿ ಮಾಡಿ ದಿನಾಲು ಮುಂಜಾನೆ ಜಾವದಲ್ಲಿ ರಾತ್ರಿ ಮಲಗೋ ಯಾವ ಓದ್ತಾರೋ ಅವರಿಗೆ ಪಾಪ ಮಾಡ್ಲಿಕ್ಕೆ ಈ ವಾಕ್ಯ ಬಿಡುದಿಲ್ಲ. ಒಬ್ಬ ದೇವರ ಸೇವಕರು ಇರ್ತಾರೆ, ಎಷ್ಟು ದೇವರ ವಾಕ್ಯ ನಾವು ಓದುತ್ತೇವೋ ನಮ್ಮಲ್ಲಿರೋ ಪಾಪವು ನಮ್ಮಲ್ಲಿ ನಿಲ್ಲಕ್ಕಾಗುವುದಿಲ್ಲ. ಎಷ್ಟು ಅವಾಗ ಕಡಿಮೆ ಓದ್ತೇವೋ ಪಾಪವು ಬಂದು ನಿಲ್ತಾರೆ ನಿಮಿತ್ತಾಗೆ. ಅವರಿಗೆ ಬೈಬಲ್ ಹಿಡಿದ ಕೂಡಲೇ ನಿದ್ದೆ ಬರುತ್ತದೆ. ಎಲ್ಲ ಅವರು ಟಿ ವಿ ನೋಡ್ತಾರೆ, ಬೇರೆ ಪುಸ್ತಕ ಓದ್ತಾರೆ, ಪೇಪರ್ ಇರ್ತಾರೆ, ಬೈಬಲ್ ಕೈಯಲ್ಲಿ ಹಿಡಿದು ಕೂಡ ನಿದ್ದೆ ಬರ್ತದೆ. ಯಾಕಂದರೆ ಅದಕ್ಕೆ ಬೈಬಲ್ ಅವರು ಮುಂಜಾನೆ ಜಾವದಲ್ಲೇ ಓದುವುದು ಅಭ್ಯಾಸ ಮಾಡಬೇಕು. ಎಷ್ಟು ಒಬ್ಬನ ಸತ್ಯವನ್ನು ಓದುತ್ತಾವನು, ಈ ವಾಕ್ಯನ ಧ್ಯಾನ ಮಾಡಿದ, ಅವನಲ್ಲಿರೋ ಪಾಪಗಳು ಅವನಿಗೆ ತೋರುತ್ತವೆ. ಆ ಪಾಪ ಅವನಲ್ಲಿ ನಿಲ್ಲಕ್ಕೆ ಬಿಡುವುದಿಲ್ಲ. ಪಾಪ ಅವನು ಬಿಟ್ಟೋಗಿ ಈ ದೇವರ ವಾಕ್ಯ ನಮ್ಮನ್ನು ರೂಪಾಂತರ ಮಾಡ್ತಾನೆ, ನಮ್ಮ ಮನಸ್ಸನ್ನು ಬದಲಾಯಿಸ್ತದೆ, ಅಂದರೆ ಶುದ್ಧೀಕರಣ ಮಾಡ್ತದೆ, ಶುದ್ಧೀಕರಿಸ್ತದೆ. ಮತ್ತು ನಮ್ಮ ಮನಸ್ಸಿನಲ್ಲಿ ಪರಲೋಕದ ಆಲೋಚನೆ ತುಂಬುತ್ತದೆ. ನಮ್ಮ ಮನಸ್ಸಿನ ನಡವಳಿಕೆ, ನಮ್ಮ ಮನಸ್ಸಿನ ಈಚಾರ, ಚಿಂತೆ ಎಲ್ಲ ತೆಗೆದುಹಾಕ್ತದೆ. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನ ಯೋನ ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ 17ನೇ ವಾಕ್ಯ ಓದಿ. ಜಾನ್ ಗಾಸ್ಪಲ್ ಚಾಪ್ಟರ್ 17 ವರ್ಸ್ 17. ನಿನ್ನ ವಾಕ್ಯವೇ ಸತ್ಯವು ಅಲ್ವಾ? ಹೌದು. ಇವರಲ್ಲಿ ಸತ್ಯಕ್ಕೆ ಸೇರಿಸಿ ಪ್ರತಿಷ್ಠಿಪಡಿಸು. ಇದರ ಅರ್ಥ ಇಂಗ್ಲಿಷ್ ಅಂತಿದೆ, ಸ್ಯಾಂಕ್ಟಿಫೈ ದೆಮ್ ಬೈ ಯುವರ್ ವರ್ಡ್, ಯುವರ್ ವರ್ಡ್ ಇಸ್ ಟ್ರೂತ್. ಎಂದರ್ಥ ಎಷ್ಟು ನಾವು ಓದಿ ಧ್ಯಾನ ಮಾಡುತ್ತೇವೆ ಅಷ್ಟು ಈ ವಾಕ್ಯ ನಮ್ಮನ್ನು ಪರಿಶುದ್ಧತೆಗೆ ನಡೆಸುತ್ತದೆ. ಈಗ ನಾವು ಒಂದೇ ದಿನ ಪರಿಶುದ್ಧ ಆಗುವುದಿಲ್ಲ, ಒಂದೇ ರಾತ್ರಿ ಪರಿಶುದ್ಧ. ಎಷ್ಟು ಒಬ್ಬ ವಿಶ್ವಾಸಿ ವಾಕ್ಯ ಓದುತ್ತಾನೋ, ಧ್ಯಾನ ಮಾಡುತ್ತಾನೋ, ಅದಕ್ಕೆ ವಿಧೇಯನಾಗುತ್ತಾನೋ, ಈ ವಾಕ್ಯವನ್ನು ಪ್ರತಿಷ್ಠೆ ಮಾಡ್ತದೆ, ಪರಿಶುದ್ಧತೆಗೆ ನಡೆಸುತ್ತದೆ. ಅಂದ್ರೆ ಒಬ್ಬನು ಪಾಪವನ್ನು ಬಿಟ್ಟು ದೇವರ ಕಡೆಗೆ ತಿರುಕೊಂಡವನು ಯಾವಾಗಲೂ ವಾಕ್ಯ ಪರಿಯಾಣ, ವಾಕ್ಯದ ಜ್ಞಾನ, ವಾಕ್ಯದಲ್ಲಿ ನೆಲೆಗೊಳ್ತಾನೆ. ಅವನು ಏನಾಗ್ತಾನೆ, ಅಲ್ಲಿ ಅವನ ಜೀವಿತ ಸಂಪೂರ್ಣ ಮಾರ್ಪಾಡಾಗ್ತದೆ, ನಂಬಿಕೆಯಲ್ಲಿ ಬಲ ಹೊಂದುತ್ತಾನೆ. ಆವಾಗ ದುಷ್ಟ ವೈರ್ಯ ಸೈತಾನನ ಎಲ್ಲಾ ಕಾರ್ಯಗಳನ್ನು ಆತನು ಏನ್ ಮಾಡ್ಲಿಕ್ಕೆ ಶಕ್ತನಾಗ್ತಾನೆ, ಎದುರಿಸಿ ನಿಲ್ಲುವುದಕ್ಕೂ ಜಯಿಸುವುದಕ್ಕೂ ಶಕ್ತನಾಗಿರ್ತಾನೆ ಅಲ್ವಾ? ಈಗ ಈ ವಾಕ್ಯ ನನಗೆ ಬಹಳ ಸಂತೋಷ. ನಿನ್ನ ವಾಕ್ಯವೇ ಸತ್ಯವು, ಅಂದ್ರೆ ಈ ವಾಕ್ಯವೇ ಸತ್ಯವಾಗಿದೆ ಅಲ್ವಾ? ಈಗ ನಾನು ಹೇಳುವುದಾದ್ರೆ
ಈಗ ಒಬ್ಬ ಸುವಾರ್ತೆ ಕೇಳ್ತಾ ಇದ್ದಾನೆ, ಇವತ್ತು ಅವನು ದೇವರ ಕಡೆ ತೀರ್ಕೊಳ್ಬೇಕಾದ್ರೆ ಏನು ಮಾಡಬೇಕು? ಇಷ್ಟೇ, ಅವನು ಈ ಸುವಾರ್ತೆಯನ್ನು ಸತ್ಯವನ್ನು ನಂಬಬೇಕು. ನಾನು ಪಾಪಿ, ಫಸ್ಟ್ ಅವನು ಈ ಸುವಾರ್ತೆಗಳು ನಾನು ಪಾಪಿಯಾಗಿದ್ದೇನೆ ಎಂಬುದಾಗಿ ಒಪ್ಪಿಕೊಳ್ಳಬೇಕು. ಆ ಪಾಪಕ್ಕೆ ಪರಿಹಾರಕ್ಕೆ ಕೊಡುವ ಯೇಸು ಕ್ರಿಸ್ತನನ್ನು ತನ್ನ ಕರ್ತನು ಅವನು ಅಂಗೀಕಾರ ಮಾಡಬೇಕು. ಅಂದ್ರೆ ಅದು ಯಾರೇ ಹೌದು, ಯಾವ ಜಾತಿ ಕುಲ ಭಾಷೆ ಜನಾಂಗದ, ಯಾರು ಕಪ್ಪು ಬಿಳಿ ಅದು ಏನಿಲ್ಲ, ಶ್ರೀಮಂತ ಬಡವ ಏನಿಲ್ಲ, ಅವನು ಆ ಜಾತಿ ಈ ಜಾತಿ ಅಥವಾ ಗುಡಿಸಲ ಇರುವವನು ಅಥವಾ ಅರಮನೆ, ಅದು ಯಾವುದು ಸಂಬಂಧಪಡ, ಎಲ್ಲರೂ ದೇವರ ಒಂದು ಸೌಭಾಗ್ಯವನ್ನು ಕಳೆದುಕೊಂಡವರು, ದೇವರಿಂದ ಅಗಲಿ ದೂರ ಹೋದವರು, ಅವರು ಈ ಸುವಾರ್ತೆ ಕೇಳಿದ ತಕ್ಷಣವೇ ಅವರ ಮನಸ್ಸಿನಲ್ಲಿ ಪವಿತ್ರಾತ್ಮನೀಗ ಹುಟ್ಟಿಸ್ತಾನೆ, ಹೌದು ನಾನು ಪಾಪಿಯಾಗಿದ್ದೇನೆ, ನನಗೆ ದೇವರು ಬೇಕಾಗಿದ್ದಾನೆ. ಆವಾಗ ಅವನು ದೇವರ ವಾಕ್ಯಕ್ಕೆ ವಿಧೇಯನಾಗಬೇಕು. ಅರ್ಥಾತ್ ಅಂದ್ರೆ ಹೌದು, ರೋಮ 10:9 ಅನುಸಾರವಾಗಿ ಯೇಸುವೇ ಕರ್ತನು ಅಂತ ಬಾಯಿಂದ ಅರಿಕೆ ಮಾಡಿ ತನ್ನ ಜೀವಿತವನ್ನು ತಂದೆ ದೇವರಿಗೆ ಒಪ್ಪಿಸಿಕೊಳ್ಳಬೇಕು. ಆವಾಗಲೇ ಅವನ ಜೀವಿತದಲ್ಲಿ ಮಾರ್ಪಾಡಾಗ್ತದೆ, ಮಾನಸಾಂತರ ಆಗ್ತಾನೆ, ಅವನು ದೇವರ ಮಗನಾಗಿ ಮಾರ್ಪಾಡಾಗ್ತಾನೆ ಅಲ್ವಾ? ಓಕೆ ಸೇವಕರು, ನಿಮಗೆ ಬಹಳ ಧನ್ಯವಾದಗಳು. ಇವತ್ತು ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಕೊಳ್ಳ್ರಿ. ಅದ್ಭುತವಾದ ಸಂದೇಶ. ಯಾಕಂದರೆ ಹಣ ಆಸ್ತಿ ಐಶ್ವರ್ಯ ಏನಿದ್ರೂ ಕೂಡ ಅದು ಒಂದು ದಿನ ಬಿಟ್ಟು ಹೋಗಬೇಕು. ಆದರೆ ದೇವರ ಕಡೆಗೆ ನಾವು ತಿರುಕೊಂಡ್ರೆ ಅದೇ ನಮಗೆ ಐಶ್ವರ್ಯ, ನಮ್ಮ ಆತ್ಮ ರಕ್ಷಣೆ ಆಗ್ತದೆ. ಆತ್ಮ ರಕ್ಷಣೆ ಯೇಸು ಕ್ರಿಸ್ತನೇ ಒಂದು ಮಾರ್ಗ. ಅದರ ಪ್ರಕಾರವಾಗಿ ಆತ್ಮದ ಶುದ್ಧೀಕರಣ ದೇವರ ವಾಕ್ಯದ ಮುಖಾಂತರ ಆಗ್ತದೆ ಅಲ್ವಾ? ಅದಕ್ಕಾಗಿ ಈ ವಾಕ್ಯಗಳ ಮುಖಾಂತರ ನಮ್ಮನ್ನು ಬಲಪಡಿಸಿದ್ರಿ. ದೇವರ ಕಡೆಗೆ ಒಬ್ಬನು ತಿರುಗಿಕೊಳ್ಳುವಾಗ ಪರಲೋಕ ರಾಜ್ಯವು ಸಂತೋಷ ಪಡ್ತದೆ. ಪ್ರಿಯ ವೀಕ್ಷಕರೇ, ಸತ್ಯ ನೀವು ತಿಳಿದುಕೊಂಡಿದ್ದೀರಿ. ಇವತ್ತು ನಿಜವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ದೇವರಲ್ಲಿ ಇವತ್ತು ಯಾರು ಇಲ್ಲವಾದರೆ, ಕ್ರಿಸ್ತನ ವಿಷಯದಲ್ಲಿ ಇನ್ನೂ ನಿಮಗೆ ಹೆಚ್ಚಿನ ಜ್ಞಾನ ಬಂದಿಲ್ಲವಾದರೆ, ದೇವರ ವಾಕ್ಯವನ್ನು ಓದ್ರಿ, ಅದರಲ್ಲಿ ನೆಲೆಗೊಳ್ಳ್ರಿ, ಅದರಲ್ಲಿ ಹೆಚ್ಚಾಗಿ ಬಲ ಹೊಂದು ಯೇಸುವೇ ದೇವರು ಕರ್ತನು ಅಂತ ಒಪ್ಪಿಕೊಳ್ಳುವಾಗ ಪರಲೋಕ ರಾಜ್ಯ ಉಂಟಾಗ್ತದೆ. ಆತ ನಿಮಗೋಸ್ಕರ ನನಗೋಸ್ಕರ ಪ್ರಾಣವನ್ನು ಕೊಟ್ಟು ಶಿಲುಬೆಯಲ್ಲಿ ಮರಣವನ್ನು ಹೊಂದಿದ್ದಾನೆ. ಇವತ್ತು ನೀವು ಸೇವಕರ ಮುಖಾಂತರವಾಗಿ, ನಮ್ಮ ಮುಖಾಂತರವಾಗಿ, ಆಶ್ರಯ ಚಾನಲ್ ಮುಖಾಂತರವಾಗಿ ಈ ಸಂದೇಶ ಕೇಳಿದ್ರಿ. ನೀವು ಇವತ್ತು ಒಪ್ಪಿಸಿಕೊಡುವುದಾದರೆ ನಾವು ನಿಮಗಾಗಿ ಪ್ರಾರ್ಥಿಸ್ತೇವೆ. ಸತ್ಯ ನಿಮಗೆ ಬಿಡುಗಡೆ ಮಾಡ್ತದೆ. ನಾವು ಕಣ್ಣುಗಳು ಮುಚ್ಚಿಕೊಳ್ಳುವ, ಅದಕ್ಕಾಗಿ ನಾವು ಎಲ್ಲರೂ ಸೇರಿ ಪ್ರಾರ್ಥಿಸುವ. ತಂದೆಯೇ ನಿನಗೆ ಸ್ತೋತ್ರವಾಗಲಿ ಅಪ್ಪ. ಹೌದು ಸ್ವಾಮಿ, ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿಳ್ಕೊಳ್ಳಿರಿ. ಈ ಸಂದೇಶವು ಕೇಳಿದ ಪ್ರತಿಯೊಂದು ವೀಕ್ಷಕರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಆಶೀರ್ವದಿಸ್ತಿದ್ದೇನೆ ಅಪ್ಪ. ಯಾರಾದರೂ ಇವತ್ತು ಸಂದೇಶ ಕೇಳಿ, ಹೌದು ನಾನು ಪಾಪಿಯಾಗಿದ್ದೇನೆ, ನಾನು ದೇವರ ಕಡೆಗೆ ತಿಳ್ಕೊಳ್ಬೇಕು ಅಂತ ಆಸೆ ಪಡುವನ ಹೃದಯದಲ್ಲಿ ಯೇಸುವೇ ನಿನ್ನ ಆತ್ಮನ ಪ್ರವೇಶ ಉಂಟಾಗಲಿ, ಆತ್ಮನ ಅಭಿಷೇಕ ಉಂಟಾಗಲಿ. ಅವರು ಅರಿಕೆ ಮಾಡ್ತಾ ಇರುವಾಗಲೇ ನಿನ್ನ ಸತ್ಯ ಜ್ಞಾನದಲ್ಲಿ ಮಹಿಮೆಯಲ್ಲಿ ನಡೆಸು. ಅಷ್ಟೆಲ್ಲ ಸ್ವಾಮಿ, ಅವರು ಮಾಡಿದ ಪ್ರತಿಯೊಂದು ಪಾಪ ಅಪರಾಧ ತಪ್ಪುಗಳಿಗಾಗಿ ನಾವು ಕ್ಷಮಾಪಣೆ ಕೇಳ್ಕೊಳ್ತಾ ಇದ್ದೇವೆ. ನೆತ್ತಿಂದ ಅಂಗಾಲ ತನಕ ಯೇಸುವಿನ ರಕ್ತವು ಇಳಿದು ಬಂದು ಅವರನ್ನು ಶುದ್ಧೀಕರಿಸಿ ನಿಜವಾದ ಸತ್ಯದ ಸಭೆಗೆ ಅವರನ್ನು ನಡೆಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹೀಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಕೇಳಿದ ಪ್ರತಿಯೊಬ್ಬರನ್ನು ಆಶೀರ್ವದಿಸು, ಸೇವಕರನ್ನು ಕೂಡ ಆಶೀರ್ವದಿಸು, ಮಹಿಮೆಯಾಗಿ ನಡೆಸು. ಘನಮಾನ ಮಹಿಮೆ ನಿಮಗೆ ಸಲ್ಲಿಸುತ್ತೇನೆ. ಎಲ್ಲ ಪ್ರಾರ್ಥನೆ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿದ್ದೇನೆ, ಜೀವಳ ತಂದೆಯೇ, ಆಮೆನ್. ಪ್ರೇಸ್ ಗಾಡ್. ಸತ್ಯ ಅನ್ವೇಷಣೆ ಅಂದರೆ ಸತ್ಯದ ಈ ಬಿಡುಗಡೆ ಕಾರ್ಯಕ್ರಮ ಇನ್ನು ಬರುವ ತನಕ ಆಶ್ರಯ ಚಾನಲ್ ನೋಡ್ತಾ ಇರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೇಸ್ ಗಾಡ್.